ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ. ಇವತ್ತಿನ ತರಗತಿಯಲ್ಲಿ ನಾನು HSTR ಒಂದು ನೋಟಿಫಿಕೇಷನ್ಗೆ ಇರುವಂಥ ಸಾಮಾನ್ಯ ಪತ್ರಿಕೆ, ಅದು 100 ಮಾರ್ಕ್ಸಿಗೆ ಇರ್ತೈತೆ. ಆ ಒಂದು ಪತ್ರಿಕೆಯಲ್ಲಿ 13 ಮಾರ್ಕ್ಸಿಗೆ ಏನು ಮಾಡ್ತಾರೆ ಅಂದರೆ ಕಂಪ್ಯೂಟರ್ ಕೇಳ್ತಾರೆ. ಅದಕ್ಕೋಸ್ಕರ ಕಂಪ್ಯೂಟರ್ ಮೇಲೆ ಕ್ಲಾಸ್ಗಳನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇದು HSTR ಪ್ರಿಪ್ರೇಷನ್ಗೆ ಹಾಗೂ PSTR GPSTR ಆಲ್ ಎಕ್ಸಾಮ್ಗೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್. ಇನ್ಪುಟ್ ಅಂದರೆ ಕಂಪ್ಯೂಟರ್ಗೆ ಅಗತ್ಯವಾದಂಥ ಮಾಹಿತಿಯನ್ನು ನಾವು ಯಾವುದು ಕೊಡ್ತಾವೋ, ಯಾವ ಸಾಧನ ಕೊಡ್ತಾವೋ ಅದಕ್ಕೆ ಏನಂತೀವಿ ಇನ್ಪುಟ್ ಅಂತೇಳಿ ಕರಿತೀವಿ. ಕಂಪ್ಯೂಟರ್ನಿಂದ ಯಾವ್ದು ಮಾಹಿತಿಯನ್ನು ನಾವು ಪಡಿತೀವೋ ಅದಕ್ಕೆ ನಾವು ಔಟ್ಪುಟ್ ಅಂತೇಳಿ ಕರಿತೀವಿ. ಇವಾಗ ಇನ್ಪುಟ್ ಸಾಧನಗಳು ಯಾವ್ಯಾವು ಅಂತೇಳಿ ನೋಡ್ರಿ. ಇಲ್ಲಿ ಈ ಸಾಧನಗಳನ್ನು ಕಂಪ್ಯೂಟರ್ಗಳಿಗೆ ಅಗತ್ಯ ದತ್ತಾಂಶ ತುಂಬುವಂಥ ಕಾರ್ಯವನ್ನು ಮಾಡ್ತವೆ. ಇನ್ಪುಟ್ ಏನು ಕಾರ್ಯ ಮಾಡ್ತದೆ ಅಂದರೆ ಕಂಪ್ಯೂಟರ್ಗಳಿಗೆ ಅಗತ್ಯವಾದಂಥ ಒಂದು ಮಾಹಿತಿಯನ್ನು ಒದಗಿಸುವಂಥ ಒಂದು ಕಾರ್ಯವನ್ನು ಈ ಇನ್ಪುಟ್ ಸಾಧನಗಳು ಮಾಡ್ತವೆ. ಇನ್ಪುಟ್ ಸಾಧನಗಳು ಯಾವಂದರೆ ಕೀಬೋರ್ಡು, ಮೌಸು, ಸ್ಕ್ಯಾನರು, ಕ್ಯಾಮ್ರಾ, ಲೈಟ್ ಪೆನ್ನು, ಮೈಕ್ರೋಫೋನು, ಜಾಯ್ಸ್ಟಿಕ್ಕು, MICR, OCR, ಬಾರ್ ಕೋಡ್ ರೀಡರು, OMR, ಟಚ್ ಸ್ಕ್ರೀನ್, ಇವೆಲ್ಲ ಏನಾಗ್ತವೆ ಇನ್ಪುಟ್ಗೆ ಒಂದು ಉದಾಹರಣೆಗಳಾಗ್ತವೆ. ಇವಾಗ ಕೀಬೋರ್ಡ್ ಬಗ್ಗೆ ತಿಳ್ಕೊಳ್ಳೋಣ ನಾವು. ಕೀಬೋರ್ಡು ಕ್ರಿಸ್ಟೋಫರ್ ಲ್ಯಾಥಮ್ ಸೋಲ್ಸಿ ಅವ್ರು ಏನು ಮಾಡ್ತಾರೆ, ಈ ಒಂದು ಕೀಲಿಮಣಿಯನ್ನು ಅಥವಾ ಕೀಬೋರ್ಡನ್ನು ಕಂಡುಹಿಡಿತಾರೆ. ಟೈಪ್ ರೈಟರ್ ಅಂತ ಹೇಳಿದಕ್ಕೆ ಕರಿತೀವಿ. ಹಾಗೂ QWERTY ಕೀಬೋರ್ಡನ್ನು 1874ರಲ್ಲಿ ವಿನ್ಯಾಸಗೊಳಿಸಿದ್ದಾರೆ. QWERTY ಕೀಬೋರ್ಡು ಎಲ್ಲರ ಮನೆಯಲ್ಲಿ ಈ ಕೀಬೋರ್ಡ್ ನೋಡಿದರೆ ಅದ್ರ ಮೇಲೆ ಫಸ್ಟಿಂದ ಎಷ್ಟಾಗ್ತದೆ ಕ್ಯೂವಿಂದನೇ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಇದಕ್ಕೆ QWERTY ಕೀಬೋರ್ಡ್ ಅಂತೇಳಿ ಕರಿತೀವಿ. ಇದು ಕಂಪ್ಯೂಟರ್ಗಳಿಗೆ ದತ್ತಾಂಶವನ್ನು ಪೂರೈಸುವಂಥ ಒಂದು ಸಾಧನವಾಗಿ ಈ ಕೀಬೋರ್ಡು ಕೆಲಸ ಮಾಡ್ತೈತೆ. ಸಾಮಾನ್ಯವಾಗಿ ಕಂಪ್ಯೂಟರ್ನಲ್ಲಿ ಅಂದರೆ ಕೀಬೋರ್ಡಲ್ಲಿ ಎಷ್ಟು ಕೀ ಇದ್ದಾವೆ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಅಲ್ಲಿ 104 ಕೀಬೋರ್ಡ್ಗಳಿದ್ದಾವೆ, ಕೀಬೋರ್ಡ್ ಇದ್ದಾವೆ. ಅಂದರೆ ಕೀಲಿ ಅಂದ್ರೆ ಕಾಯಿನ್ಗಳ ಥರ ಇರ್ತೈತಲ್ಲ, ಅದಕ್ಕೆ ಏನಂತೀವಿ ಕೀಬೋರ್ಡ್ಗಳು ಅಂತೇಳಿ ಕರಿತೀವಿ. ಎಷ್ಟಿದ್ದಾವೆ ಅದರಲ್ಲಿ ಅಂತ ಕೇಳ್ತಾರೆ. ಅದರಲ್ಲಿ ಎಷ್ಟು ಕೀಲಿಗಳಿದ್ದಾವೆ ಅಂತ ಕೇಳ್ತಾರೆ. 104 ಕೀಲಿಗಳಿದ್ದಾವೆ. ಹಾಗೆ ಕೀಬೋರ್ಡ್ನಲ್ಲಿ 84, 101, 102, 104 ಕೀಲಿಗಳಿರುವಂಥ ಕೀಬೋರ್ಡ್ ಕೂಡ ನಮ್ಗೆ ಸಿಗ್ತವೆ. 104 ಎಕ್ಸಾಮಲ್ಲಿ ಕೇಳಿದ್ರೆ 104 ಆಗಬೇಕು. ಅದಲ್ಲದೆ 84, 101, 102, 104 ಇರುವಂತಹ ಕೀಲಿಗಳಿರುವಂತಹ ಕೀಬೋರ್ಡ್ಗಳು ಕೂಡ ನಮಗೆ ಸಿಗ್ತಾವಂತೆ. ಕೀಬೋರ್ಡ್ ಚಿತ್ರ ಹಾಕೊಂಡಿದೆ ನೋಡಿರಿ. QWERTY ಇಲ್ಲಿ ಫಸ್ಟ್ ಇದೆ QWERTY ಕೀಬೋರ್ಡ್. ಈ ಒಂದು ಹೆಸರಿನಿಂದ ಇದನ್ನು ನಾವು ಕರಿತೀವಿ. ಇಲ್ಲಿ ಎಷ್ಟಿದಾವೆ ಎಲ್ಲ ಎಣಿಸ್ಕೊಂಡ್ರೆ ಇದರಲ್ಲಿ 104 ಇದಾವಂತೆ. ನಿಂಬಲ್ಲಿದ್ದರೆ ನೀವು ಎಣಿಸ್ಕೊಂಡು ನೋಡಿರಿ. ಹೇಳ್ತದೆಲ್ಲ 84 ಇರುತ್ತೆ, 101 ಇರುತ್ತೆ, 103 ಇರುತ್ತೆ, 102 ಇರ್ತದಂತೆ. ಅದಕ್ಕೆ ನಮ್ಮ ಹತ್ರ ಯಾವುದಿದೆ ಅಂತೇಳಿ ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕು. ಇದ್ದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಇದರಲ್ಲಿ ಆಲ್ಫಾ ನ್ಯೂಮೆರಿಕ್ ಕೀ ಅಂದರೆ ಬೇರೆ ಬೇರೆ 4 ಡಿವೈಸ್ ಆಗಿ ಬರ್ತವೆ. ಅದು ಕೂಡ ಮುಂದೆ ಹೇಳ್ಕೊಡ್ತೀನಿ ನೋಡ್ರಿ. ಈಗ ಕೀಲಿ ಮಣೆಯ ವಿವಿಧ ಒಂದು ಪ್ರಕಾರಗಳು. ಕೀಲಿ ಮಣೆಯಲ್ಲಿ 4 ಪ್ರಕಾರಗಳು ಮುಖ್ಯವಾಗಿ ನಾವು ನೋಡ್ತೀವಿ. ಒಂದು ಸಂಖ್ಯಾಕ್ಷರ ಕೀಲಿಗಳು ಅಂದರೆ ಆಲ್ಫಾ ನ್ಯೂಮರಿಕ್ ಕೀಸ್ ಅಂತೇಳಿ ಕರಿತೀವಿ. ಇವು A ಇಂದ Z ಗಂಟ ಇರ್ತವೆ ಅಕ್ಷರಗಳಲ್ಲಿ, ಮತ್ತು ಸಂಖ್ಯೆಗಳಲ್ಲಿ ಕೂಡ ಇರ್ತವೆ. A ಇಂದ Z ಅಕ್ಷರಗಳು ಮತ್ತು 0 ಇಂದ 9 ಗಂಟ ಸಂಖ್ಯೆವರೆಗೂ ಕೂಡ ಈ ಸಂಖ್ಯೆಗಳು ಇರ್ತವೆ. ಹಾಗೂ ಇತರೆ ಕೀಗಳು ಇದರಲ್ಲಿ ಇರ್ತವೆ. ಈ ರೀತಿ ಚಿಹ್ನೆಗಳು ಕೂಡ ಸಮ ಚಿಹ್ನೆಗಳು, ಈ ರೀತಿ ಹೆಚ್ಚು ಕಡಿಮೆ ಚಿಹ್ನೆಗಳು, ಎಟ್ಟು, ಇವೆಲ್ಲ ಏನಿರ್ತವೆ ಸಿಂಬಲ್ಸ್ಗಳು ಎಲ್ಲ ಇದರಲ್ಲಿ ಸಂಖ್ಯಾಕ್ಷರ ಅಂದರೆ ಆಲ್ಫಾ ನ್ಯೂಮರಿಕ್ ಕೀಸಲ್ಲಿ ಇರ್ತವೆ. ಇದು ಫಸ್ಟ್ನೇದು. ಆಮೇಲೆ ಫಂಕ್ಷನಲ್ ಕೀಸ್ ಅಂತೇಳಿ ಕರಿತೀವಿ. ಅದಕ್ಕೆ ಕ್ರಿಯಾ ಕೀಲಿಗಳಂತ ಕೂಡ ನಾವು ಕರಿತೀವಿ. ಇಲ್ಲಿ F1 ಇಂದ F12ವರೆಗೆ ಈ ಕೀಲಿಗಳು ಕಂಡು ಬರ್ತವೆ. ಫಂಕ್ಷನಲ್ ಕೀ F1 ಒಂದು ಕೆಲಸ ಮಾಡ್ತೈತೆ, F2 ಒಂದು ಕೆಲಸ ಮಾಡ್ತೈತೆ, F3 ಒಂದು, ಈ ರೀತಿ ಬೇರೆ ಬೇರೆ ಕೆಲಸಗಳು ಮಾಡ್ತೇವೆ. ಅವು ಎಲ್ಲಿರ್ತಾವೆ ಅಂದರೆ ಫಂಕ್ಷನಲ್ ಕೀಸಲ್ಲಿ ಬರ್ತವೆ. ಹಾಗೆ ಆರೋ ಕೀಸ್ ಅಥವಾ ರೇಖಾ ಕೀಲಿಗಳಂತ ಕನ್ನಡದಲ್ಲಿ ಕರಿತೀವಿ. ಕಂಪ್ಯೂಟರ್ ಹೆಚ್ಚಾಗಿ ಇಂಗ್ಲೀಷಲ್ಲೇ ನಾವು ನೆನ್ಪಿಟ್ಕೊಳ್ಬೇಕು. ಯಾಕಂದರೆ ಕಂಪ್ಯೂಟರ್ ವರ್ಡ್ಸ್ಗಳು ಅಷ್ಟು ನಮಗೆ ಇದು ಕನ್ನಡ ವರ್ಡ್ಸ್ಗಳು ಅಷ್ಟು ನೆನಪಿರೋದಿಲ್ಲ. ಅದಕ್ಕೆ ಇಂಗ್ಲೀಷ್ ವರ್ಡ್ಸ್ ನೆನ್ಪಿಟ್ಕೊಳ್ರಿ. ಇಲ್ಲಿ ಆರೋ ಕೀಸ್ ಅಂದರೆ ನಮ್ಗೆ ಬೇಗ ಅರ್ಥ ಆಗ್ತೈತಿ, ಆದರೆ ರೇಖಾ ಕೀಲಿಗಳಂದರೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಕಂಪ್ಯೂಟರ್ ಒಂದು ಇಂಗ್ಲೀಷಲ್ಲೇ ನೆನ್ಪಿಟ್ಕೊಳ್ರಿ. ಇಲ್ಲಿ ಆರೋ ಕೀಸಲ್ಲಿ 4 ದಿಕ್ಕುಗಳನ್ನು ಸೂಚಿಸ್ತವೆ. ಈ ರೀತಿ ಈ ಕಡೊಂದು, ಈ ಕಡೊಂದು, ಈ ಕಡೊಂದು ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈ ರೀತಿ 4 ಒಂದು ದಿಕ್ಕುಗಳನ್ನು ಸೂಚಿಸುವಂಥದ್ದಕ್ಕೆ ನಾವು ಹೇಳ್ತೀವಿ ಆರೋ ಕೀಸು ಬಳಸ್ತೀವಿ. ಹಾಗೆ ವಿಶೇಷ ಕೀಲಿಗಳು ಸ್ಪೆಷಲ್ಸ್ ಕೀಸ್ ಅಂತೇಳಿ ಕರಿತೀವಿ. ಕಂಟ್ರೋಲ್ ಕೀ, ಟ್ಯಾಬ್ ಕೀ, ಅಲ್ಟಾ ಕೀ ಅಂದರೆ ಅಲ್ಟ್ರಾ ಕೀ ಅಂತ ಬರ್ತೈತೆ. ಆಮೇಲೆ ಕ್ಯಾಪ್ಸ್ ಲಾಕ್ ಕೀ,
ನಂಬರ್ಸ್, ಲಾಕ್ ಕೀ, ಎಂಟರ್ ಅಥವಾ ರಿಟರ್ನ್ ಕೀ, ಶಿಫ್ಟ್ ಕೀ ಇವೆಲ್ಲವುಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಸ್ಪೆಷಲ್ ಕೀಸ್ದಲ್ಲಿ ಇವೆಲ್ಲ ಬರ್ತವೆ. ಇದರಲ್ಲಿ ಯಾವುದಾದ್ರೂ ಒಂದು ಎಕ್ಸಾಂಪಲ್ಸ್ ಕೊಟ್ಟು ಈ ಕೀ ಎದರಲ್ಲಿ ಬರ್ತೈತೆ ಅಂತ ಈ ರೀತಿ ಕೇಳ್ತಾರೆ. ಅದಕ್ಕೆ ನಾವು ನೆನ್ಪಿಟ್ಟುಕೊಳ್ಬೇಕದು. ಕೀಬೋರ್ಡ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಮೌಸ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೌಸ್ ಒಂದು ಲಾಂಗ್ ಫಾರ್ಮ್ ಕೇಳ್ತಾರೆ ಎಕ್ಸಾಮಲ್ಲಿ. ಮೆಕ್ಯಾನಿಕಲಿ ಆಪರೇಟೆಡ್ ಯೂಸರ್ ಸೀರಿಯಲ್ ಎಂಜಿನ್ ಅಂಥೇಳಿ. ಮೆಕ್ಯಾನಿಕಲಿ ಆಪರೇಟೆಡ್ ಯೂಸರ್ ಸೀರಿಯಲ್ ಎಂಜಿನ್ ಅಂಥೇಳಿ ಇದ್ರ ಲಾಂಗ್ ಫಾರ್ಮ್ ಕಂಡು ಬರ್ತೈತೆ. ಇದು ಯಾರು ಕಂಡುಹಿಡಿತಾರೆ ಮೌಸ್ ಅಂದರೆ ಡೌಗ್ಲಾಸ್ ಎಂಜಲ್ ಬರ್ಟ್ ಅವರು ಕಂಡುಹಿಡ್ತಾರೆ. ಇಸ್ವಿ ಏನು ಕೇಳೋದಿಲ್ಲ, 1964ರಲ್ಲಿ ಕಂಡುಹಿಡಿತಾರೆ. ಯಾರು ಕಂಡುಹಿಡಿತಾರೆ ಅಂತ ಕೇಳ್ಬೋದು, ಆದರೆ ಇಸ್ವಿ ಏನು ಕೇಳೋದಿಲ್ಲ, ಸುಮ್ಮನೆ ಮಾಹಿತಿಗಿರಲಿ. ಇದು ಕಂಪ್ಯೂಟರ್ಗೆ ಮಾಹಿತಿಯನ್ನು ಒದಗಿಸುವ ಒಂದು ಇನ್ಪುಟ್ ಸಾಧನ. ಮೌಸ್ ಏನಾಗಿದೆ ಅಂತೇಳಿ ಕೇಳ್ತಾರೆ, ಅದೊಂದು ಇನ್ಪುಟ್ ಸಾಧನ. ಕಂಪ್ಯೂಟರ್ ಪರದೆಯ ಮೇಲಿನ ಕೊಂಡಿಗಳ ಮೇಲೆ ಕ್ಲಿಕ್ ಮಾಡಲು, ಕಡತಗಳನ್ನು ನಿಭಾಯಿಸಲು ಈ ಒಂದು ಮೌಸ್ ಏನಾಗ್ತೈತೆ ಯೂಸ್ ಆಗ್ತೈತಿ. ಇದರಲ್ಲಿ ಲೆಫ್ಟ್ ಮತ್ತು ರೈಟ್ ಎರಡು ಬಟನ್ಸ್ಗಳು ಕಂಡುಬರ್ತೈತೆ. ನೇರವಾಗುವಂಥ ಒಂದು ಸಾಧನ ಅಂದರೆ ಕಂಪ್ಯೂಟರ್ ಪರದೆಯ ಮೇಲಿನ ಒಂದು ಮಾಹಿತಿಯನ್ನು ನಾವು ಕಡತಗಳನ್ನು ನಿಭಾಯಿಸಲಿಕ್ಕೆ ಈ ಒಂದು ಮೌಸ್ ಒಂದು ಸಾಧನ ನೇರವಾಗ್ತೈತಿ ಅಂತ ಅರ್ಥ. ಇದೊಂದು ಪಾಯಿಂಟಿಂಗ್ ಸಾಧನ ಆಗಿ ಕೆಲಸ ಮಾಡ್ತೈತಿ. ಮೌಸ್ ಏನಾಗಿದೆ ಅಂತ ಕೇಳ್ತಾರೆ, ಪಾಯಿಂಟಿಂಗ್ ಅಂದರೆ ನಾವು ಪಾಯಿಂಟಿಂಗ್ ಸಾಧನ ಅಂತೇಳಿ ಈ ಮೌಸನ್ನು ನಾವು ಕರಿತೀವಿ. ಇದರಲ್ಲಿ ಲೆಫ್ಟ್ ರೈಟ್ ಅಂತ ಹೇಳಿದೆ. ಇನ್ನೊಂದು ಬಟನ್ ಕಂಡು ಬರ್ತೈತಿ, ಅದು ಸ್ಕ್ರಾಲ್ ಬಟನ್ ಅಂಥೇಳಿ. 3 ಬಟನ್ ಇರ್ತವೆ ಇಲ್ಲಿ. ಲೆಫ್ಟ್ ಬಟನ್ನು ಇದು ಫೈಲ್ಗಳನ್ನು ಆಯ್ಕೆ ಮಾಡ್ಲಿಕ್ಕೆ ಏನು ಮಾಡ್ತೀವಿ ನಾವು ಲೆಫ್ಟ್ ಬಟನನ್ನು ಬಳಸ್ತೀವಿ. ರೈಟ್ ಬಟನ್ ಎದಕ್ಕೆ ಬಳಸ್ತೀವಿ ಅಂದರೆ ಫೈಲ್ಗಳ ಪ್ರಾಪರ್ಟೀಸ್ಗಳನ್ನು ತಿಳಿಯಲು ಏನು ಮಾಡ್ತೀವಿ ನಾವು ರೈಟ್ ಬಟನನ್ನು ಅವಾಗ ಕ್ಲಿಕ್ ಮಾಡ್ತೀವಿ. ಹಾಗೆ ಸ್ಕ್ರಾಲ್ ಬಟನ್ ಇದು ಎದಕ್ಕೆ ಬಳಸ್ತೀವಿ ಅಂದರೆ ಪುಟಗಳನ್ನು ಮೇಲೆ ಕೆಳಗೆ ಎಡಕ್ಕೆ ಬಲಕ್ಕೆ ಚಲಿಸ್ಲಿಕ್ಕೆ ಏನು ಮಾಡ್ತೀವಿ ಸ್ಕ್ರಾಲ್ ಒಂದು ಬಟನನ್ನು ಬಳಸ್ತೀವಿ. ಹಾಗಾದರೆ ಮೌಸ್ನಲ್ಲಿ ಎಷ್ಟು ಬಟನ್ ಇರ್ತದೆ ಅಂತ ಎಕ್ಸಾಮಲ್ಲಿ ಬಂದರೆ 3 ಬಟನ್ ಅಂತೇಳಿ ನೆನ್ಪಿಟ್ಕೋಬೇಕು ನಾವು. ಈಗ ಮೌಸ್ನ ಕಾರ್ಯಗಳೇನು, ಮೌಸ್ ಏನು ಕೆಲಸ ಮಾಡ್ತೈತೆ ಅಂದರೆ ಸಿಂಗಲ್ ಕ್ಲಿಕ್ ಏನು ಕೆಲಸ ಮಾಡ್ತಂದರೆ ಫೈಲ್ ಅಥವಾ ಫೋಲ್ಡರನ್ನು ಆಯ್ಕೆ ಮಾಡಲಿಕ್ಕೆ ಸಿಂಗಲ್ ಕ್ಲಿಕ್ ಮಾಡ್ತೀವಿ. ಸಿಂಗಲ್ ಕ್ಲಿಕ್ಕು, ಡಬಲ್ ಕ್ಲಿಕ್ ಈ ರೀತಿ ಬರ್ತವೆ. ಸಿಂಗಲ್ ಕ್ಲಿಕ್ ಎದಕ್ಕೆ ಮಾಡ್ತೀವಿ ಅಂದರೆ ಫೈಲ್ ಅಥವಾ ಫೋಲ್ಡರನ್ನು ಆಯ್ಕೆ ಮಾಡೋಕೆ ಏನು ಮಾಡ್ತೀವಿ ನಾವು ಸಿಂಗಲ್ ಕ್ಲಿಕ್ಕನ್ನು ಬಳಸ್ತೀವಿ. ಹಾಗಾದರೆ ಡಬಲ್ ಕ್ಲಿಕ್ ಯಾಕೆ ಮಾಡ್ತೀವಿ ನಾವು? ಡಬಲ್ ಕ್ಲಿಕ್ ಏನು ಕೆಲಸ ಅಂದರೆ ಫೈಲ್ ಅಥವಾ ಫೋಲ್ಡರನ್ನು ಓಪನ್ ಮಾಡೋದು. ಫೈಲ್ ಅಥವಾ ಫೋಲ್ಡರ್ ಓಪನ್ ಮಾಡೋಕ್ಕಾದ್ರೆ ಅದ್ರ ಮೇಲೆ ಡಬಲ್ ಕ್ಲಿಕ್ಕನ್ನು ಮಾಡ್ತೀವಿ. ಡ್ರಾಗ್ ಆ್ಯಂಡ್ ಡ್ರಾಪ್ ಇದು ಎದಕ್ಕೆ ಮಾಡ್ತೀವಿ ಅಂದರೆ ಡ್ರಾಗ್ ಆ್ಯಂಡ್ ಡ್ರಾಪು ಫೈಲ್ ಅಥವಾ ಫೋಲ್ಡರನ್ನು ಬೇರೆಡೆಗೆ ಚಲಿಸಲು ಏನು ಮಾಡ್ತೀವಿ ಡ್ರಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀವಿ. ಈಗ ಮೌಸ್ನ ಪ್ರಕಾರಗಳು, ಮೌಸ್ನಲ್ಲಿ ಮುಖ್ಯವಾಗಿ 3 ಪ್ರಕಾರಗಳು ಕಂಡುಬರ್ತವೆ. ಅಲ್ಲಿ ಮೆಕ್ಯಾನಿಕಲ್ ಮೌಸು, ಆಪ್ಟಿಕಲ್ ಮೌಸು ಮತ್ತು ಅಪ್ ಟು ಮೆಕ್ಯಾನಿಕಲ್ ಮೌಸ್. ಮೆಕ್ಯಾನಿಕಲ್ ಮೌಸು ಅಂದರೆ ಯಾಂತ್ರಿಕ ಮೌಸು, ಆಪ್ಟಿಕಲ್ ಮೌಸು ಮತ್ತು ಅಪ್ ಟು ಮೆಕ್ಯಾನಿಕಲ್ ಮೌಸ್ನ ಪ್ರಕಾರಗಳು ಯಾವ ಅಂತೇಳಿ ಕೇಳ್ಬೋದು. ಅವು 3 ಪ್ರಕಾರಗಳು ನೆನ್ಪಿಟ್ಕೊಬೇಕು. ಈಗ ಜಾಯ್ಸ್ಟಿಕ್ ಒಂದು ಇನ್ಪುಟ್ ಸಾಧನ ಆಗಿದೆ. ಇದು ಕಾರ್ ಗೇರ್ ರೀತಿಯಲ್ಲಿ ಕಂಡುಬರ್ತೈತೆ. ಇದು ತಿರುಗುವಂತಹ ದಂಡ ರೋಟಿಂಗ್ ಸ್ಟಿಕ್ ಅನ್ನು ಹೊಂದಿದ್ದು, ಈ ದಂಡವನ್ನು ಸ್ಮರಿಸುತ್ತಾ ಬಳಕೆದಾರರ ಆಜ್ಞೆಯನ್ನು ಕಂಪ್ಯೂಟರ್ಗೆ ನೀಡ್ತಾರೆ. ಇದು 4 ದಿಕ್ಕುಗಳಲ್ಲಿ ಚಲಿಸುವಂತಹ ಒಂದು ಸಾಧನ ಆಗಿರ್ತೈತೆ. ಈ ರೀತಿ ಗೇರ್ ಥರ ಎತ್ತೈತಿದ್ದು ಇದಕ್ಕೆ ಜಾಯ್ಸ್ಟಿಕ್ ಅಂತೇಳಿ ಕರಿತೀವಿ. ಇದೊಂದು ಪಾಯಿಂಟಿಂಗ್ ಡಿವೈಸ್. ಇದನ್ನು ಕೂಡ ಪಾಯಿಂಟಿಂಗ್ ಡಿವೈಸ್ ಆಗಿ ನಾವು ಮಾಡ್ತೀವಿ. ಇದು ಸಾಮಾನ್ಯವಾಗಿ ಕಂಪ್ಯೂಟರ್ಗಳಲ್ಲಿ ನಾವು ಏನು ಮಾಡ್ತೀವಿ, ಗೇಮ್ಗಳಲ್ಲಿ, ವಿಮಾನ ಕಾಕ್ಪಿಟ್ಗಳಲ್ಲಿ ಏನು ಮಾಡ್ತೀವಿ ನಾವು ಈ ಒಂದು ಜಾಯ್ಸ್ಟಿಕ್ಕನ್ನು ಬಳಸ್ತೀವಿ. ಇವಾಗ ಸ್ಕ್ಯಾನರ್ ಇದು ಒಂದು ಇನ್ಪುಟ್ ಸಾಧನ ಆಗಿರ್ತೈತೆ. ಸ್ಕ್ಯಾನರು ಇದು ಚಿತ್ರಗಳನ್ನು, ಮುದ್ರಣಗೊಂಡ ಪಠ್ಯ ಕೈಬರಹಗಳನ್ನು ಕಂಪ್ಯೂಟರ್ಗಳಿಗೆ ನೀಡುವಂಥ ಒಂದು ಇನ್ಪುಟ್ ಸಾಧನ ಆಗಿದೆ. ಇದು ಯಾವುದೇ ಚಿತ್ರಗಳನ್ನು, ಮಾಹಿತಿಯನ್ನು ಡಿಜಿಟಲ್ ರೂಪಕ್ಕೆ ತರುವಂತಹ ಒಂದು ಸಾಧನ ಯಾವುದಂದರೆ ಅದು ಸ್ಕ್ಯಾನರ್ ಆಗಿರ್ತೈತೆ. ಇದರಲ್ಲಿನೂ ಕೂಡ ವಿಧಗಳಿದ್ದಾವೆ. ಸ್ಕ್ಯಾನರಲ್ಲಿ ಪ್ಲಾನೆಟರಿ ಸ್ಕ್ಯಾನರು, ಡ್ರಮ್ ಸ್ಕ್ಯಾನರು, ಹ್ಯಾಂಡ್ ಸ್ಕ್ಯಾನರು, ಫ್ಲಾಟ್ಬೆಡ್ ಸ್ಕ್ಯಾನರು. ಇಷ್ಟು 4 ಪ್ರಕಾರಗಳನ್ನು ಬರ್ತವೆ. ಪ್ಲಾನೆಟ್ ಸ್ಕ್ಯಾನರು, ಡ್ರಮ್ ಸ್ಕ್ಯಾನರು, ಹ್ಯಾಂಡ್ ಸ್ಕ್ಯಾನರು, ಫ್ಲ್ಯಾಟ್ ಬೆಡ್ ಸ್ಕ್ಯಾನರ್. ಒಟ್ಟು 4 ಪ್ರಕಾರಗಳನ್ನು ನಾವು ಸ್ಕ್ಯಾನರಲ್ಲಿ ನೋಡ್ತೀವಿ. ಈಗ ಡಿಜಿಟಲ್ ಕ್ಯಾಮ್ರಾ ಕೂಡ ಒಂದು ಏನಾಗಿದೆ, ಇದೊಂದು ಇನ್ಪುಟ್ ಸಾಧನ ಆಗಿದೆ. ಇದು ಚಿತ್ರಗಳನ್ನು ದಾಖಲಿಸಲು ಮತ್ತು ಸೇಕರಿಸುವ ಮತ್ತು ವರ್ಗಾಯಿಸುವ ಒಂದು ಆಪ್ಟಿಕಲ್ ಸಾಧನವಾಗಿ ಏನು ಮಾಡ್ತೈತಿ, ಇದು ಕೆಲಸ ಮಾಡ್ತೈತಿ. ಚಿತ್ರಗಳನ್ನು ದಾಖಲಿಸ್ತೈತಿ, ಸೇಕರಿಸ್ತೈತಿ, ಹಾಗೆ ಒಬ್ಬರಿಂದ ಒಬ್ಬರಿಗೆ ಏನು ಮಾಡ್ತೈತಿ ವರ್ಗಾವಣೆ ಕೂಡ ಮಾಡ್ತೈತಿ. ಇವುಗಳ ದಕ್ಷತೆಯನ್ನು ಏನು ಹೇಳ್ತೀವಿ, ಮೆಗಾ ಪಿಕ್ಸೆಲಲ್ಲಿ ಅಳಿತೀವಿ. ಡಿಜಿಟಲ್ ಕ್ಯಾಮ್ರಾದ ಒಂದು ಸಾಮರ್ಥ್ಯದಲ್ಲಿ ಅಳಿತೀವಿ ನಾವು ಅಂದರೆ ಮೆಗಾ ಪಿಕ್ಸೆಲಲ್ಲಿ ಅಳಿತೀವಿ. ವೆಬ್ ಕ್ಯಾಮ್ರಾಗಳನ್ನು ಅಂತರ್ಜಾಲದಲ್ಲಿ
ಇಮೇಲ್ ನೋಡಲು ಮತ್ತು ವಿವಿಧ ಕಾರ್ಯಗಳಿಗೆ ಏನು ಮಾಡ್ತೀವಿ ನಾವು ಡಿಜಿಟಲ್ ಒಂದು ಕ್ಯಾಮ್ರಾವನ್ನು ಬಳಸ್ತೀವಿ ಅಥವಾ ವೆಬ್ ಕ್ಯಾಮ್ರಾ ಅಂತ ಕೂಡ ಇದಕ್ಕೆ ಕರಿತೀವಿ. ಮೈಕ್ರೋಫೋನ್ ಇದೊಂದು ಕೂಡ ಇನ್ಪುಟ್ ಸಾಧನ. ಎಮಿಲಿ ಬರ್ಲಿನ್ ಎಂಬುವರು ಏನು ಮಾಡ್ತಾರೆ, ಮೈಕ್ರೋಫೋನನ್ನು ಕಂಡುಹಿಡಿತಾರೆ. ಮೈಕ್ರೋಫೋನ್ ಯಾರು ಕಂಡುಹಿಡಿದ್ರು ಅಂದರೆ ಎಮಿಲಿ ಬರ್ಲಿನ್ ಅವರು. ಇದು ಧ್ವನಿಯನ್ನು ವಿದ್ಯುತ್ ಸಂಕೇತವನ್ನಾಗಿ ಪರಿವರ್ತಿಸಲು ಮತ್ತು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಲು ಏನು ಮಾಡ್ತೀವಿ ನಾವು ಈ ಒಂದು ಮೈಕ್ರೋಫೋನನ್ನು ಬಳಸ್ತೀವಿ. ವಿದ್ಯುತ್ ಸಂಕೇತವಾಗಿ ಪರಿವರ್ತಿಸಿ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸೋಕೆ ಏನು ಮಾಡ್ತೀವಿ ನಾವು ಮೈಕ್ರೋಫೋನನ್ನು ಬಳಸ್ತೀವಿ. ಇದೆಲ್ಲ ಬಳಸ್ತೀವಿ ಅಂದರೆ ಧ್ವನಿ ಗುರುತಿಸಲು, ರೇಡಿಯೋ ಟೆಲಿವಿಷನ್ ಪ್ರಸಾರಣದಲ್ಲಿ, ಧ್ವನಿ ಮುದ್ರಿತ ಆಡಿಯೋ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇಲ್ಲೆಲ್ಲ ಏನು ಮಾಡ್ತೀವಿ ಮೈಕ್ರೋಫೋನನ್ನು ಬಳಸ್ತೀವಿ. ಇವಾಗ ಲೈಟ್ ಪೆನ್ ಇದೊಂದು ಇನ್ಪುಟ್ ಸಾಧನ. ಇದು ಫೋಟೋ ಸೆಲ್ಗಳಿಂದ ಏನು ಮಾಡಲ್ಪಟ್ಟಿದೆ. ಲೈಟ್ ಪೆನ್ ಇದರಲ್ಲಿ ಮಾಡಲಾಗಿದೆ ಅಂದರೆ ಫೋಟೋ ಸೆಲ್ಗಳಿಂದ ಮಾಡಲ್ಪಟ್ಟಿದೆ. ಇದು ಪರದೆಯ ಮೇಲೆ ನೇರವಾಗಿ ಬರೆಯುವಂತಹ ಒಂದು ಕಾಂತೀಯ ಸಾಧನವಾಗಿ ಮಾರ್ಪಟ್ಟಿದೆ. ಇದನ್ನು ಪರದೆಯ ಮೇಲೆ ಪ್ರದರ್ಶಿತವಾದಂತಹ ಮೆನುಗಳನ್ನು ಆಯ್ಕೆ ಮಾಡಲು ಏನು ಮಾಡ್ತೀವಿ ನಾವು ಲೈಟ್ ಪೆನ್ನನ್ನು ಬಳಸ್ತೀವಿ. ಇದು ಒಂದು ಪಾಯಿಂಟಿಂಗ್ ಡಿವೈಸ್ ಅಂತೇಳಿ ಕರಿತೀವಿ. ಇನ್ಪುಟ್ ಸಾಧನಗಳೆಲ್ಲ ಏನಾಗಿರ್ತವೆ, ಒಂದು ಪಾಯಿಂಟಿಂಗ್ ಡಿವೈಸ್ಗಳೇ ಆಗಿರ್ತವೆ. ಇವಾಗ ಟ್ರ್ಯಾಕ್ ಬಾಲ್ ಇದೊಂದು ಕೂಡ ಏನು ಇನ್ಪುಟ್ ಸಾಧನ. ಟ್ರ್ಯಾಕ್ ಬಾಲ್ ಕೂಡ ಇದು ಗುಂಡೊಂದರಲ್ಲಿ ಗೋಲಿಯನ್ನು ಹೊಂದಿರುವಂಥ ಒಂದು ಸೂಚಕ ಆಗಿರ್ತೈತೆ. ಇದು ಏನಿರುತ್ತೆ, ಗುಂಡೊಂದರಲ್ಲಿ ಗೋಲಿಯನ್ನು ಹೊಂದಿರುವ ಒಂದು ಸೂಚಕ ಅಂತೇಳಿ ನಾವು ಕರಿತೀವಿ. ಇದು 2 ಅಕ್ಷರಗಳ ಸುತ್ತ ತಿರುಗುವಂಥ ವಸ್ತುಗಳನ್ನು ಏನು ಮಾಡ್ತದೆ, ಪತ್ತೆ ಹಚ್ತೈತೆ. ಟ್ರ್ಯಾಕ್ ಬಾಲ್ ಏನು ಮಾಡ್ತದೆ ಅಂದರೆ 2 ಅಕ್ಷಗಳ ಸುತ್ತ ತಿರುಗುವಂಥ ಒಂದು ವಸ್ತುಗಳನ್ನು ಪತ್ತೆ ಹಚ್ಚಲಿಕ್ಕೆ ಏನು ಬಳಸ್ತೀವಿ ನಾವು ಟ್ರ್ಯಾಕ್ ಬಾಲನ್ನು ಬಳಸ್ತೀವಿ. ಇದನ್ನು CAD, CAM, ಸೋನಾರ್ ಉಪಕರಣಗಳಲ್ಲಿ ಬಳಸ್ತೀವಿ. ಸೋನಾರ್ ಇದಕ್ಕೆ ಬಳಸ್ತೀವಿ ನಾವು ಸಮುದ್ರದಲ್ಲಿರುವಂತಹ ಅವಶೇಷಗಳನ್ನು ಕಂಡುಹಿಡಲಿಕ್ಕೆ ನಾವು ಸೋನಾರನ್ನು ಬಳಸ್ತೀವಿ. ಇಲ್ಲಿ ನೋಡಿರಿ, MCIR ಅಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್. ಎಕ್ಸಾಮಲ್ಲಿ ಇದ್ರ ಲಾಂಗ್ ಫಾರ್ಮ್ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಥವಾ ರಿಕಾಗ್ನೈಜೇಷನ್ ಅಂತೇಳಿ ಕರಿತೀವಿ. ಇದೊಂದು ಕೂಡ ಇನ್ಪುಟ್ ಸಾಧನ. ಇದನ್ನು ಮ್ಯಾಗ್ನೆಟಿಕ್ ಇಂಕ್ನಲ್ಲಿ ಮುದ್ರಿತವಾದಂತಹ ಅಕ್ಷರವನ್ನು ಗುರುತಿಸಲು ಏನು ಮಾಡ್ತೀವಿ ನಾವು MICR ಅನ್ನು ಬಳಸ್ತೀವಿ. ಇದು ಕಾಗದದ ಮೇಲಿನ ಅಕ್ಷರಗಳ ಆಕಾರ ಅಂದರೆ ಶೇಪ್ಸ್ ಕಂಡುಹಿಡಿಯಲು ಕಂಪ್ಯೂಟರ್ ಸಂಸ್ಕರಣಾ ವಿಧಾನಕ್ಕೆ ಏನು ಮಾಡ್ತೀವಿ, ಇದನ್ನು ನಾವು ಪರಿವರ್ತಿಸ್ತೀವಿ. ಇದನ್ನು ಬ್ಯಾಂಕ್ನ DD ಅಥವಾ ಚೆಕ್ಗಳಲ್ಲಿ ಅಂದರೆ ಶಾಯಿ ಇಂದ ಏನು ಮಾಡ್ತಾರೆ, ಮುದ್ರಿತವಂಥ ಕೋಡ್ಗಳಲ್ಲಿ ಇದನ್ನು ನಾವು ಬಳಸ್ಕೋತೀವಿ. MCRಲ್ಲೆಲ್ಲ ಏನು ಬಳಸ್ತದೆ, ಬ್ಯಾಂಕ್ಗಳಲ್ಲಿ ಏನು ಮಾಡ್ತೀವಿ ನಾವು MICR ಅನ್ನು ನಾವು ಬಳಸ್ಕೊಳ್ತೀವಿ. ಇದೇನು ಕೇಳಲ್ಲ, ಇದ್ರ ಲಾಂಗ್ ಫಾರ್ಮ್ ಬಗ್ಗೆ ಕೇಳ್ತಾರೆ, ನೆನ್ಪಿಟ್ಕೊಳ್ಬೇಕಿದೆ. ಈಗ OCR ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್, ದೃಷ್ಟಿಲಿಪಿ ವಾಚಕ ಅಂತ ಕರಿತೀವಿ. ಇದ್ರ ಬಗ್ಗೆ ಲಾಂಗ್ ಫಾರ್ಮ್ ಕೂಡ ಕೇಳ್ತಾರೆ. ಇದ್ರದ್ದೊಂದು ಫುಲ್ ಫಾರ್ಮ್ ಕೇಳಕ್ಕೆ ಬರ್ತಾರೆ. ಏನಂದರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್. OCR ಅಂದರೆ ಏನು ಅಂತ ಕೇಳಿದ್ರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಂತೇಳಿ ಕರಿತೀವಿ. ಇದು ಸ್ಕ್ಯಾನ್ ಮಾಡಬೇಕಾದರೆ ವಸ್ತುವಿನ ಮೇಲೆ ಬಿದ್ದ ಕಿರಣದ ಸಂಕೇತಗಳನ್ನು ವಿದ್ಯುತ್ ಸಂಕೇತವಾಗಿ ಪರಿವರ್ತಿಸಿ ಕಳಿಸುವಂಥ ಒಂದು ಸಾಧನ ಅಂದರೆ ಅದು ಇನ್ಪುಟ್ ಸಾಧನ. ಇದು ಏನು ಮಾಡ್ತೈತೆ ಅಂದರೆ ಸ್ಕ್ಯಾನ್ ಮಾಡಬೇಕಾದಂಥ ವಸ್ತುವಿನ ಮೇಲೆ ಬಿದ್ದ ಕಿರಣಗಳ ಸಂಕೇತದಿಂದ ವಿದ್ಯುತ್ ಸಂಕೇತವಾಗಿ ಪರಿವರ್ತಿಸಿ ಕಳಿಸೋ ಒಂದು ಮಾಹಿತಿ ಆಗಿರ್ತದೆ. ಇದು ನಾವೆಲ್ಲರ ಏನಾರು ತಗೊಂಡು ಸ್ಕ್ಯಾನ್ ಮಾಡ್ತಿರ್ತಾನೆ, ದೊಡ್ಡ ದೊಡ್ಡ ಮಾಲ್ಗಳಲ್ಲೆಲ್ಲ ಅದು ಒಂದು OCR ಆಗಿರ್ತೈತೆ. ಇದನ್ನು ಮುದ್ರಿತ ಮಾಹಿತಿಗಳನ್ನು ಅಥವಾ ಪಠ್ಯಗಳನ್ನು ಸಂಗ್ರಹಿಸಲು ಇದನ್ನು ಬಳಸ್ತಾರೆ. ಇದನ್ನು ಸಾಮಾನ್ಯವಾಗಿ ಕ್ರೆಡಿಟ್ ಕಾರ್ಡ್ ಬಿಲ್ಲಿಂಗು, ಇನ್ಶೂರೆನ್ಸ್ ಕಂಪ್ನೀಸು, ರಿಟೇಲ್ ಔಟ್ಲೆಟ್ಗಳನ್ನು ಮಾಡ್ತಾರೆ ಈ OCR ಅನ್ನು ಬಳಸ್ತಾರೆ. ಈಗ OMR ಇದು ವೆರಿ ಇಂಪಾರ್ಟೆಂಟ್. ಇದನ್ನು ನಾವು ಬಳಸ್ತಾನೇ ಇರ್ತೀವಿ. OMR ಅಂದರೆ ಏನು ಅಂದರೆ ನೋಡ್ರಿ, ಆಪ್ಟಿಕಲ್ ಮಾರ್ಕ್ ರೀಡರ್ ಅಥವಾ ರಿಕಗ್ನೈಜೇಷನ್ ಅಂತೇಳಿ ಕರಿತೀವಿ. OMR ಅಂತೇಳಿ ನಮ್ಗೆ ಕೊಟ್ಟಿರ್ತಾರಲ್ಲ ಎಕ್ಸಾಮ್ ಬರುವಾಗ ಟಿಕ್ ಹಾಕ್ತೀವಲ್ಲ, ಅದು ಏನಂತಾರೆ ಇದಕ್ಕೆ ಆಪ್ಟಿಕಲ್ ಮಾರ್ಕ್ ರೀಡರ್. ಇದ್ರ ಲಾಂಗ್ ಫಾರ್ಮ್ ಕೇಳ್ತಾರೆ, ನೆನ್ಪಿಟ್ಕೊಳ್ಬೇಕು. ಇದೊಂದು ಇನ್ಪುಟ್ ಸಾಧನ. ಇದನ್ನು ಪೇಪರ್ನ ಮೇಲೆ ಏನು ಮಾಡ್ತೀವಿ, ಪೆನ್ ಅಥವಾ ಪೆನ್ಸಿಲ್ನಿಂದ ಬರೆಯಲಾದಂತಹ ಚಿಹ್ನೆಗಳನ್ನು ಗುರುತಿಸಲು ಏನು ಮಾಡ್ತೀವಿ, ಬಳಸ್ತೀವಿ. OMR ನಾವೆಲ್ಲ ಬಳಸಿರ್ತೀವಿ, ಅದಕ್ಕೆ ನಮಗಿದು ಚಿರಪರಿಚಿತವಾಗಿರ್ತೈತಿ. ಇದನ್ನು ನಾವು ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಮೌಲ್ಯಮಾಪನ ಕಾರ್ಯಗಳಲ್ಲಿ ಏನು ಮಾಡ್ತೀವಿ, ನಾವು OMR ಅನ್ನು ಬಳಸ್ತೀವಿ. ಇದು OMRದೊಂದು ಚಿತ್ರ ಹಾಕಿದ್ದೀನಿ, ನೋಡ್ಕೊಳ್ರಿ. ಈಗ ಬಯೋಮೆಟ್ರಿಕ್ ರೀಡರ್ಸ್, ಈಗೆಲ್ಲ ಬಯೋಮೆಟ್ರಿಕ್ ಬಂದಿರ್ತಾವಲ್ಲ ಆ ಸಂಸ್ಥೆಗಳಲ್ಲಿ ಅಥವಾ ಶಿಕ್ಷಣ ಸಂಸ್ಥೆಯಲ್ಲೂ ಕೂಡ ಬಯೋಮೆಟ್ರಿಕ್ ಬಂದಿದೆ. ಇದೇನು ಬಯೋಮೆಟ್ರಿಕ್ ಅನ್ನೋದು ಕೂಡ ಇದೊಂದು ಏನು ಮಾಡ್ತೀವಿ, ನಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ಳೋದ್ರಿಂದ ಇದಕ್ಕೆ ನಾವು ಇನ್ಪುಟ್ ಸಾಧನ ಅಂತೇಳಿ ಕರಿತೀವಿ. ಈ ಸಾಧನದ ಮೂಲಕ ಕಣ್ಣಿನ ರೇಟಿನಾ, ಐರಿಸ್, ಫಿಂಗರ್ ಪ್ರಿಂಟು, ಮುಖಚಹರೆ, ಧ್ವನಿಯನ್ನು ಗುರುತಿಸಲು ಏನು ಮಾಡ್ತೈತೆ, ಈ ಬಯೋಮೆಟ್ರಿಕ್ ಹೆಲ್ಪ್ ಮಾಡ್ತೈತೆ. ವ್ಯಕ್ತಿಯನ್ನು ವಿಶ್ಲೇಷಿಸಲು ಈ ಒಂದು ಬಯೋಮೆಟ್ರಿಕ್ ಏನಾಗ್ತೈತೆ
ನಮಗೆ ಸಹಾಯ ಮಾಡ್ತೈತೆ. ಇದೊಂದು ಏನು ಅಂತ ಕೇಳ್ತಾರೆ, ಇದೊಂದು ಇನ್ಪುಟ್ ಸಾಧನ. ಈಗ ಬಾರ್ಕೋಡ್ ರೀಡರ್, ಇದಂತೂ ಫೇಮಸ್. ನಾವೆಲ್ಲಾದರೂ ಸಾಮಗ್ರಿಗಳು ತೊಗೊಳಕ್ಕೆ ಹೋದಾಗ ಆ ರೀತಿ ಬಾರ್ಕೋಡ್ ಏನು ಮಾಡ್ಬೋದು, ನಾವು ಚೆಕ್ ಮಾಡಿದ್ರೆ ಏನಾಗ್ತೈತೆ, ನಮ್ಮದು ಎಲ್ಲಿಂದ ಉತ್ಪನ್ನ, ಯಾರು ಉತ್ಪಾದನೆ ಮಾಡಿದ್ರೆ, ಯಾವ ಕಂಪ್ನಿದು, ಇದೆಲ್ಲ ಏನಾಗ್ತದೆ ಗೊತ್ತಾಗ್ತೈತಿ. ಇದೊಂದು ಕೂಡ ಇನ್ಪುಟ್ ಸಾಧನ. ಇದು ವಸ್ತುಗಳ ಅಥವಾ ವಸ್ತುಗಳ ಮೇಲಿನ ಮುದ್ರಿತವಾದಂಥ ಒಂದು ಸರಳ ರೇಖೆ. ಇವುಗಳಿಂದ ನಾವೇನು ಮಾಡೋದು, ವಸ್ತುವಿನ ಗುಣಮಟ್ಟವನ್ನು ಕೂಡ ತಿಳ್ಕೊಬೋದು. ಏನು ಮಾಡ್ತಾರೆ, ಇವುಗಳನ್ನು ಇದ್ರ ಮೇಲೆ ಉತ್ಪನ್ನಗಳ ಮುದ್ರಿತವಾದಂಥ ಸರಳ ರೇಖೆ ಅಂದರೆ ಕ್ರೆಡಿಟ್ ಲೈನ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಏನಾಗ್ತೈತಿ, ಈ ಒಂದು ಬಾರ್ಕೋಡು ನಮಗೆ ಹೆಲ್ಪ್ ಆಗ್ತೈತಿ. ಇದ್ರ ಉಪಯೋಗ ಏನಂದರೆ ಲಿಬೇಲಿಂಗ್, ಗುಡ್ಸ್ ನಂಬರಿಂಗ್, ಬುಕ್ಸ್, ಇವುಗಳನ್ನ ಬಳಸ್ತೀವಿ ನಾವು. ಈ ಬಾರ್ಕೋಡ್ ರೀಡರ್ನ ಬಳಸ್ತೀವಿ. ಈಗ ಟಚ್ ಸ್ಕ್ರೀನ್, ಇದೊಂದು ಇನ್ಪುಟ್ ಸಾಧನ. ನಾವೆಲ್ಲ ಫೋನ್ ಬಳಸ್ತೀವಿ, ಅದೇನಾಗ್ತದೆ ಟಚ್ ಸ್ಕ್ರೀನ್ ಆಗ್ತದೆ. ಅದು ಹಾಗಾದರೆ ನಮ್ಮಿಂದ ಏನು ತಗೋತಿದೆ, ಮಾಹಿತಿಯನ್ನು ತೊಗೊಳ್ತಾ ಇದೆ. ಹಾಗಾಗಿ ಇದಕ್ಕೇನಂತೀವಿ ನಾವು ಇನ್ಪುಟ್ ಸಾಧನ ಅಂತೇಳಿ ಕರಿತೀವಿ. ಕಂಪ್ಯೂಟರ್ ಪರದೆಯ ಮೇಲೆ ಬೆರಳುಗಳು ಅಥವಾ ಕಿರಣ ಲೇಖನಗಳ ಮೂಲಕ ದತ್ತಾಂಶವನ್ನು ಏನು ಮಾಡ್ತೈತೆ, ಅದು ಪಡ್ಕೊಳ್ತೈತೆ. ಕಂಪ್ಯೂಟರ್ಗಳಿಗೆ ಒದಗಿಸುವ ಫಲಿತಾಂಶವನ್ನು ಪಡೆಯುವಂಥ ಸಾಧನ ಯಾವುದಂದರೆ ಅದು ಟಚ್ ಸ್ಕ್ರೀನ್ ಆಗಿರ್ತೈತೆ. ಇದನ್ನು ಡಾಕ್ಟರ್ ಸ್ಯಾಮ್ ಹರ್ಸ್ಟ್ ಎಂಬುವರು ಏನು ಮಾಡ್ತಾರೆ, 1971ರಲ್ಲಿ ಕಂಡುಹಿಡಿತಾರೆ. ಇಲ್ಲಿ ನೋಡಿರಿ, ಇಲ್ಲೊಂದು ಚಿತ್ರ ಇದೆ ನೋಡಿರಿ. ನಮ್ಮಿಂದ ಏನು ಮಾಡ್ತಾಯಿದೆ, ಇದು ಮಾಹಿತಿಯನ್ನು ಪಡ್ಕೊಳ್ತಾ ಇದೆ. ಇದನ್ನು ಟಚ್ ಮಾಡ್ತಾಯಿದ್ದೀವಿ, ಬೆರಳಿಂದ ಟಚ್ ಮಾಡಿದಾಗ ಏನಾಗ್ತಾಯಿದೆ, ಇಲ್ಲಿ ಮಾಹಿತಿಯನ್ನು ಅದಕ್ಕೆ ನಾವು ಕೊಡ್ತಾಯಿದ್ದೀವಿ ಅಂತ ಅರ್ಥ. ಇಲ್ಲಿ ಗಂಟ ಏನಾಯ್ತಂದರೆ ಇನ್ಪುಟ್ ಸಾಧನಗಳು ಮುಗಿದು ಮುಂದಿನ ತರಗತಿಯಲ್ಲಿ ನೋಡೋಣ ಔಟ್ಪುಟ್ ಸಾಧನಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾರೆಲ್ಲ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದಾರೆ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.